ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೆ ನೋಡ್ರಿ. ಒಂಚೂರು ಹೊರಗೆ ಹೊಂಟೀನಿ. ಯಾಕಪ್ಪ ಅಂದ್ರೆ ಒಬ್ಬರು ಸಿಸ್ಟರ್ ಕಾಲ್ ಮಾಡಿದ್ರು. ಅವರಿಗೆ ಕೊಲ್ಲಾಪುರ್ ಸಾಜ್ ಆ ಒಂದು ಸರ ಬೇಕಾಗ್ಯದಂತ್ರಿ. ಇಲ್ಲಿ ಸಿಗ್ತಾವ್ರಿ ಮಹಾರಾಷ್ಟ್ರ ಸೈಡ. ನಮ್ಗೆ ತರಿಸ್ಕೊಡ್ರಿ ಅಂತ ಭಾಳ ಹೇಳಕತ್ತಿದ್ರು. ಆನ್ಲೈನ್ದಾಗ ಇದು ಮಾಡೋದಕ್ಕಿಂತ ಇಲ್ಲೇ ನೋಡಿ ಪಾಪ ಅವರಿಗೆ ತರಿಸ್ಕೊಟ್ರಾಯ್ತು ಅಂತ ಹೇಳಿ. ರೇಟ್ ಗೊತ್ತಿಲ್ಲ. ಸೊ ನಮ್ಮ ಪಾರಮತ್ತೆಯರು ತೊಗೊಂಡು ಬಂದಿದ್ರು. ಲಾಸ್ಟ್ ಒಂದು ವಿಡಿಯೋದಾಗ ಹಾಕ್ಕೊಂಡು ತೋರಿಸಿದೆ ನಿಮ್ಗೆ. ಇಲ್ಕಲ್ ಸೀರೆ ಉಟ್ಕೊಂಡಾಗ ಅವಾಗ 2,500 ಅಂತ ಹೇಳಿದ್ರು ಅವರು. ಸ್ವಲ್ಪ ಲಾಂಗ್ ಇರ್ತದು ನೋಡಮ್ಮಂತ. ಇವಾಗ ಶಾರ್ಟು ಸಿಗ್ತಾವಂತಾರ, ಲಾಂಗು ಸಿಗ್ತಾವಂದಾರ. ಅವ್ರು ಕೊಲ್ಲಾಪುರದ ತೊಗೊಂಬಂದಾರ. ಸೊ ನೋಡಮ್ಮಂತ, ಹೋಗಿ ಸಿಗ್ತಾವ ಇಲ್ಲ ಅಂಥೇಳಿ ನೋಡೋಣ. ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ತೊಗೊಂಡಿನ್ರಿ. ಕಸ್ಟಮರ್ ಹೇಳಿದ್ದು ಅಲ್ಲ, ಅಲ್ಲಿ ನೋ ರಿಟರ್ನ್, ನೋ ಎಕ್ಸ್ಚೇಂಜ್, ನೋ ಫಂಡ್ ಅಂತ ಬರ್ದಿದ್ದೀರಿ. 1,000 ರೂಪಾಯಿ ತೊಗೋರಿ, ನೀವು 100 ರೂಪಾಯಿ ತೊಗೋರಿ, 10,000 ರೂಪಾಯಿ ತೊಗೋರಿ. ಆದ್ರೆ ನೋ ರಿಟರ್ನ್, ನೋ ಫಂಡ್, ನೋ ರೀಫಂಡ್, ನೋ ಎಕ್ಸ್ಚೇಂಜ್ ಅಂತೇಳಿ ಬರ್ದಾರ. ಬಟ್ ನಾನು ತಾಳಿ ಸಲ ಮಾಡ್ತೀನಲ್ರಿ, ನನಗೆ ಎಷ್ಟು ಚೌಕಾಸಿ ಮಾಡ್ತಾರೆ ಕಸ್ಟಮರ್. ಸೊ ನೋಡಿರಿ ಫ್ರೆಂಡ್ಸ, 10,000 ತೊಗೊಂಡು ನೀವು 1,00,000 ಮಾಲ್ ತೊಗೋರಿ, ನೋ ರಿಟರ್ನ್, ನೋ ರೀಫಂಡ್, ನೋ ಎಕ್ಸ್ಚೇಂಜ್ ಅಂತ ಬರ್ದಾರ. ಅಂಥದ್ದು ಚಲೋ ನೋಡ್ರಿ ಫ್ರೆಂಡ್ಸ. ಇವು ಆನ್ಲೈನ್ ಕೆಲಸ ಮಾಡ್ತೀವಿ, 100-200 ರೂಪಾಯಿ ಗಳಿಸ್ತೀವಿ ಅಂದ್ರೆ ಅಷ್ಟು ತಲೆನೋವು ಇರುತ್ತೆ ರೀ. ಕಸ್ಟಮರಿಗೆ ರಿಪ್ಲೈ ಕೊಡಬೇಕು. ಎಲ್ಲ ಕಸ್ಟಮರ್ಸ್ ಒಂದೇ ಥರ ಇರಲ್ಲ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನಾವು ನಡ್ಕೋಬೇಕು. ಬೇಗ ರೆಸ್ಪಾನ್ಸ್ ಮಾಡಬೇಕು. ಅಂದ್ರೇ ಒಂದು ವ್ಯವಹಾರಕ್ಕೆ ಮುಂದೆ ತೊಗೊಂಡು ಹೋಗೋಕ್ಕಾಗತ್ತೆ ರೀ. ಇಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಇವ್ರು ಹೇಳಿದ್ರಿ. ಬಟ್ ಚಲೋ ಬರ್ತಾವಂತ ಹೇಳ್ಯಾರ. ರಿಟರ್ನ್ ಪಿಟರ್ನ್ ಅಂಥದ್ದೇನೂ ಇಲ್ಲ ಅಂತ ಹೇಳಿ ಕಳಿಸಿದ್ರು. ಸೊ ಕಸ್ಟಮರ್ ಜೊತೆಗೆ ಮಾತಾಡಿ ಅವರು ಆಮೇಲೆ ಫೋನ್ಪೇ ಮಾಡ್ತೀವಕ್ಕ, ನೀವು ಅಮೌಂಟ್ ತೊಗೊಂಡು ಹೋರಿ ಅಂದರು. ಅಲ್ಲಿ ಫೋಟೋ ತೆಗಿಯೋಕೆ ಅಲೋಡಿಲ್ಲ, ವೀಡಿಯೋ ಮಾಡೋಕೆ ಅಲೋಡಿಲ್ಲ ರೀ ಅಂಗಡಿ ಒಳಗೆ. ಬೇಕಾದ್ರೆ ಕಸ್ಟಮರ್ಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ಬೋದು. ಈ ಥರ ಇತ್ತು. ಹಾಗಾಗಿ ಅಲ್ಲಿ ವೀಡಿಯೋ ಕಾಲ್ ಮಾಡಿ ತೋರಿಸಿ ಅವರು ಚಾಯ್ಸ್ ಮಾಡಿದ ಐಟಮ್ ತೊಗೊಂಡು ಈಗ ಮನೆಗೆ ಹೊಂಟೀನಿ ರೀ. ಇದ್ರಾಗೇನು ಲಾಭ ಎಕ್ಸ್ಪೆಕ್ಟ್ ಮಾಡೋಕತ್ತಿಲ್ಲ. ಬಟ್ ನಮ್ಮವರು, ನಮ್ಮ ಮುದ್ದೇಬಾಳ ಸೈಡ್ನವ್ರು ಅದಾರ ರೀ. ಅವರಿಗೆ ಅಲ್ಲಿ ಸಿಗಲ್ರಿ ಅದು ಐಟಮ್ ಏನಂತ ಮನೆಗೆ ಹೋಗಿ ತೋರಿಸ್ತೀನಿ. ಬಂದು ಲೇಟ್ ಆಯ್ತು ರೀ. ಅವ್ರು ಕಸ್ಟಮರಿಗೆ ಕಾಲ್ ಮಾಡಿದೆ. ಪಾಪ ಅವರು ಬೇರೆ ಕೆಲಸನಾಗಿದ್ರು ಅಂತ. ಅವ್ರ ಮಗನ ಕೈ ಆಗಿತ್ತು ಮೊಬೈಲ. ಅವರು ಇದಕ್ಕೆ ಹೋಗಿದ್ರು, ಅವ್ರ ಮಗ ಕಾಲೇಜ್ಗೆ ಹೋಗಿದ್ರು. ಹಾಗಾಗಿ ಪಾಪ ಹುಡುಗ ಮನೆಗೆ ಬಂದು ಅವ್ರ ಮಮ್ಮಿ ಕೈ ಫೋನ್ ಹಚ್ಕೊಟ್ರು. 1 ತಾಸು ವೆಯ್ಟ್ ಮಾಡಿದ್ದೀನಿ ರೀ ನಾನು. ಈಗ ಯಜಮಾನ್ರು ಊಟಕ್ಕೆ ಬರ್ತಾರೆ ರೀ ಫ್ರೆಂಡ್ಸ. ಊಟಕ್ಕೆ ಬರೋ ಟೈಮು. ಹಂಗಾಗಿ ಬರ್ಬರ್ ಮನೆಗೆ ಹೊಂಟಿ ನೋಡ್ರಿ. ಸೊ ನನ್ನ ಹತ್ರ ಇದ್ರೆ ಪಟ್ಟಂತೆ ಕೊಟ್ಟು ಬಿಡ್ತಿದ್ದೆ. ಬಟ್ ಇಲ್ಲಿ ಅಂಗಡಿಗೆ ಬಂದು ತೊಗೊಂಡು ತೋರಿಸಿ ಹೋಗ್ಬೇಕಲ್ರಿ. ಫೋಟೋ ಗಿಟ ತೊಗೊಂಡು ನಾನು ಒಂಚೂರು ಅದ್ರಾಗ 100-200 ರೂಪಾಯಿ ಆ್ಯಡ್ ಮಾಡಿ ಅದ್ರಾಗ ಒಂಚೂರು ಏನಾದರೂ ಮಾಡ್ಬೇಕಂತ ಅಂದ್ಕೊಂಡೆ. ಬಟ್ ಗಿಟ್ಟಲ್ರಿ ಅದು. ಅಷ್ಟು ಅಮೌಂಟ್ ಹಾಕ್ಬೇಕಾಗುತ್ತೆ, ಮೊದಲು ಇನ್ವೆಸ್ಟ್ ಮಾಡಬೇಕಾಗುತ್ತಾ. ಸೊ ಹಾಗಾಗಿ ಇವಾಗ ಮನೆಗೆ ಹೋಗ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಪ್ಯಾಕಿಂಗ್ ಮಾಡೋಕ್ಕೆ ಈ ಥರದ್ದು ಖಾಲಿ ಆಗಿತ್ತು. ಅದಕ್ಕಂತೇಳಿ 1 ಮೀಟ್ರ್ ತೊಗೊಳಕ್ಕೆ ಬಂದೆ ನೋಡ್ರಿ. ಇಲ್ಲಿ ಬಬಲ್ಸಿಂದ ಚೂರೇ ಓದೈತ್ರಿ ಅದು. ಇಲ್ಲೇ ಎಲ್ಲ ಹೊಡೆದಾನ್ರಿ ಅದು. ಅದಕ್ಕಂತೇಳಿ ನೋಡ್ರಿ. ಹಾಂ, 1 ಮೀಟ್ರದ ತಗೊಂಡು ರೊಕ್ಕ ಕೊಟ್ಟು ಮನೆಗೆ ಹೋಗ್ಬೇಕು ನೋಡ್ರಿ. ಇಲ್ಲಿ ಗಜ್ಜರದವು ನೋಡ್ರಿ, ಮಸ್ತ್ ಕೆಂಪಗದವು, ಟೇಸ್ಟಿಯಾಗದವು. ಅದಕ್ಕಂತೇಳಿ ತೊಗೊಳಕತ್ತೀನಿ ರೀ ಫ್ರೆಂಡ್ಸ. ನೋಡ್ರಿ ಚೆನ್ನಾಗದವು. ಆರಿಸಿ ತೊಗೋತೀನಿ ರೀ. ಹಾಗೆ ಇಲ್ಲಿ ವಟಾಣಿ ಅದಾವೆ, ಹಸಿ ವಟಾಣಿನ ಅದಾವೆ. ಸೀಸನ್ ಅಲ್ಲ ಈಗ. ಸೀಸನ್ ವೈಸ್ ಯಾವ್ಯಾವ ಏನೇನು ತರಕಾರಿ ಹಣ್ಣುಗಳು ಸಿಗ್ತಾವೆ ಅವು ತಿಂದರೆ ಚೆನ್ನಾಗಿರುತ್ತೆ ರೀ. ತೊಗೊಂಡು ಆರಿಸೋಣತ್ತಿ ನೋಡ್ರಿ. ಮಸ್ತ್ ಟೇಸ್ಟಿ ಅದಾವ ರೀ. ಕೆಂಪಗ गाजर 50ला 2 किलो, 50 ರೂಪಾಯಿ 2 ಕಿಲೋ. गाजर 50 रुपयाला 2 किलो. ओए मटर 50 रुपयाला 1.5 किलो, 50ला 1.5 किलो. ಹುಡುಕ್ಯಾಡ್ಕೊಂಡು ತೊಗೋತೀನಿ ರೀ ಸದ್ಯ. किलोಗೆ तुमच्या 2 किलोಗೆ ಕಡಿಮೆ ಮಟರ್ ಐತೆ ನೋಡ್ರಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪಬ್ಲಿಕ್ರಿಗೆಲ್ಲ ವಿಡಿಯೋ ಮಾಡ್ತೀನಿ ಹೈರಾಣಾಗಿ. ಚಲೋ ನೋಡಿ ಹುಡ್ಕಿರ್ತೀನಿ ರೀ. ಸ್ವಲ್ಪ ಹುಳುಕದಾವು.
कितना दो 2 किलो के भाई को 60 रुपये लो 1 किलो दे ಭಯ್ಯ ಇವೆಲ್ಲ ಮಾಡ್ಕೊಂಡು ತೊಗೊಂಬರೋಷ್ಟೊತ್ತಿಗೆ ಜಸ್ಟ್ ಇಲ್ಲಿ ಬರೋಕೆ ಯಜಮಾನ್ರಿ ಎಂಟ್ರಿ ಐತೆ ನೋಡ್ರಿ. ಅವರು ಊಟಕ್ಕೆ ಬಂದರು, ಚಲೋ ಆಯ್ತು. ಅಡುಗೆ ಮಾಡಿಟ್ಟೋಗಿದ್ದೆ. ನಡೀರಿ. ಅದೇ ಅಂತ ಮತ್ತೆ 50 ರೂಪಾಯಿಗೆ 1.5 ಕಿಲೋ ಅಂತ ವಟಾಣಿ, ಹಸಿ ವಟಾಣಿ. ಕ್ಯಾರೆಟ್ ಗೋಡಿದ್ದು ತಮ್ಮಂದು ಕೊಲ್ಲಾಪುರ ಸಾಜಾಳರು ಒಬ್ರು ಕಸ್ಟಮರ ತೊಗೊಂಡು ಬಂದು ಹೋಗಿ ಹಿಂಗೆ ಬರಾಗ ಇವು ಸಿಕ್ಕು ತೊಗೊಂಬಂದು. ಐದು ನಿಮಿಷದಿಂದ ಮುಂದಾದರೂ ಮಂಗಳಾರತಿ ಇಕ್ಕೈತೆ. ಚಂದ ಮುಚ್ಚಿರಿ ಮುಂದಿನ ಚಂದ ಮುಚ್ಚಿರಿ, ಗೇಟ್ ಮುಂದಿನ ಚಂದ ಮುಚ್ಚಿರಿ. ಓಕೆ, ಮನೆಗೆ ಹೋಗೋಣ ಬರ್ರಿ. ಊಟ ಮಾಡೋಣ ಬರ್ರಿ. ಸಬ್ಬಸ್ಗಿ ಸೊಪ್ಪಿನ ಪಲ್ಯ, ಚಪಾತಿ ಮತ್ತು ಇದು ರೀ ಹಸಿಮೆಣ್ಸಿನ್ಕಾಯಿ ಚಟ್ನಿ, ಮೊಸರು. ಊಟ ಮಾಡಿದ್ರೆ ಬಾ ಕಟ್ಟಿ ರೊಟ್ಟಾಲಿ, ಬಿಸಿ ರೊಟ್ಟಾಲಿ ಮಸ್ತ. ಇನ್ನೇ ತಂದಿದ್ದು ಗಜ್ರಿ ತೊಳೆದು ಕಟ್ ಮಾಡಿ ಇಟ್ಟಿನಿ. ಮೆಂತ್ಯ ಪಲ್ಯ, ಹಸಿ ತರಕಾರಿ ತಿನ್ಬೇಕು ರೀ ಫ್ರೆಂಡ್ಸ್, ಒಳ್ಳೇದು. ಎಲ್ಲ ಮುಂದೆ ತಯಾರು ಮಾಡಿ ಇಟ್ಟರು ನಮ್ಮ ಯಜಮಾನ್ರಿಗೆ ಒಮ್ಮೊಮ್ಮೆ ಇಷ್ಟ ಆಗಲ್ಲ, ಮತ್ತು ಬೈತಿರ್ತೀನಿ ಕಾಯಿಪಲ್ಯ ತಿನ್ನಿರಿ ಅಂತ. ಬರೀ ಹೊಟ್ಟೆ ತುಂಬ ಊಟ ಅಷ್ಟೇ ರೀ ಅವ್ರಿಗೆ. ಮ್ಯಾಗ ಹಣ್ಣು ಹಂಪ್ಳ ಕಾಯಿಪಲ್ಯ ಎಲ್ಲಿ ಕೇಳಬಾರ್ದು. ಹಂಗ್ಯಾಕೆ ರೀ? ಹಂಗ್ಯಾಕ ಏನು ಮ್ಯಾಗಿನ ಹಣ್ಣು ಹಂಪ್ಳ ಯಾಕೆ ತಿನ್ನಲ್ಲಪ್ಪ ಅಂದೆ. ತೊಗೊಂಬ ಅಂದ್ರೆ ನಮ್ಮನ್ನು ತಂದು ಕೊಡ್ತಾರೆ ರೀ, ಬಟ್ ಅವ್ರು ತಿನ್ನಲ್ಲ. ಹಿಂಗೆ ಅದಾರ ಅವ್ರು. ಅದೇ ಬೇಯಕತ್ತೀನಿ. ಹಸಿ ಕಾಯಿಪಲ್ಯ ತಿನ್ನಿರಿ, ಒಳ್ಳೇದು ಆರೋಗ್ಯಕ್ಕಂತೆ. ಯಾಕಂದ್ರೆ ಈಗೆಲ್ಲ ಸೀಸನ್ ಅಲ್ರಿ, ಬೇಸಿಗೆ ಮಾವಿನಕಾಯಿ ಸೀಸನ್, ಕಲ್ಲಂಗಡಿ ಸೀಸನ್, ಅವು ತಿನ್ಬೇಕು ರೀ. ತಂದು ಅಲ್ಲೇ ಇಟ್ಟಿನಿ. ಮೊದಲು ಊಟಕ್ಕೆ ಕುಂತೀವಿ ನೋಡ್ರಿ. ಹೋಗಾಗ ಮಾಡೋಗಿದ್ದೆ. ಊಟ ಮಾಡೋಣಂತ ಬರ್ರಿ. ಈಗ ನೀರು ಬಂದು ನೋಡ್ರಿ ಫ್ರೆಂಡ್ಸ. ಒಂದು ಕಡೆ ಬಂದವ್ರಿ, ಇನ್ನೊಂದು ಕಡೆ ಬಂದಿಲ್ಲ. ಈಚೆ ಕಡೆ ನಳ್ದಾಗ ಬಂದವು ನೋಡ್ರಿ, ಈಚೆ ಕಡೆ ನಳ್ದಾಗ ಬಂದಿಲ್ಲ. ಇವು ಯೂಸ್ ಮಾಡೋ ನೀರು ರೀ. ಲೇಟ್ ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ. ದಬ್ಬ ದಬ್ಬ ಈಗ ಬಾಂಡೆಗಳು ತಿಕ್ಕೊಂಡ್ಬಿಡ್ತೀನಿ. ಬಾಂಡೆಗಳು ಭಾಳ ಅದಾವ್ರಿ. ಇದಿಷ್ಟು ಒರೆಸ್ಕೊಂಡು ಇವು ಭಾಳ ಕಷ್ಟ ಇದ್ದು ತಿಕ್ಕಿ ಕಡೆಗೆ ಅಂದ್ರೆ ಮತ್ತೆ ನಡಿತೈತೆ ರೀ. ಒಗ್ಯಾಣ ಸಾಬೂನು ಪುಡಿ ನೆನೆ ಇಟ್ಟೀನಿ. ಯಾವ್ದಾರ ಒಂದು ಮಾಡಿದರೆ ಯಾವ್ದಾರ ಒಂದು ಉಳಿತೈತಿ ನೋಡ್ರಿ. ಒಬ್ಬಾಕಿನೇ ಎಲ್ಲ ಮಾಡಾಕಿ. ಹಾಗಾಗಿ ಈಗ ಬಡ ಬಡ ಇಷ್ಟು ಬಾಂಡೆಗಳು ತಿಕ್ಕೋತೀನಿ ರೀ. ಡೈರೆಕ್ಟ್ ಸಾಯಂಕಾಲನೇ ಬ್ಲಾಗನ್ನು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ. ಮನೆಯೆಲ್ಲ ಕ್ಲೀನಾಗಿ ಇಟ್ಟಿರಿ. ಮಕ್ಕಳು ಬರೋಷ್ಟೊತ್ತಿಗೆ ನೋಡ್ತಿರ್ಬೋದು ನೀವೆಲ್ಲ. ಈ ಕಸ ಗಿಸ ಹೊಡೆದು ಸಾಯಂಕಾಲದ ನೆಲಗಿಲೆಲ್ಲ ಒರೆಸ್ಕೊಂಡಿನಿ. ಬಾಂಡೆ ಗಿಂಡೆ ತಿಕ್ಕೊಂಡು ಒಗ್ಯಾಣ ಹೋಗ್ಕೊಂಡು ಸೊ ಒಗ್ಯಾಣೆಲ್ಲ ಒಣ ಹಾಕಿ ಈ ಸದ್ಯಕ್ಕೆ ಒಂಚೂರು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಬೇಕ್ರಿ. ಇಲ್ಲಿ ಬಂದ ನೋಡ್ರಿ ಶಾಲೆಯಲ್ಲಿ ಅಂತ. ಈಗ ಅವರು ಕೈಕಾಲು ಮಾರಿ ತಕ್ಕೊಂಡಾರ. ಸ್ವಲ್ಪ ಫ್ರೆಶ್ ಆಗಿ ಬಂದ್ಯಪ್ಪ. ಇವಂದಂತೂ ಕಾರ್ಬಾರ್ ಭಾಳ ಆಗೈತೆ ರೀ. ಒಂದು ಏನು ಮಾಡ್ಕೊಂಬಂದಾನಂದ್ರೆ ಐ ಕಾರ್ಡ್ ರೀ. ಇದು ಐ ಕಾರ್ಡನ್ನು 2 ತುಕಡಿ ಮಾಡ್ಕೊಂಡು ಬಂದಾನ. ಇಲ್ಲಿ ನೋಡ್ರಿ ಕಡೆಗೆ ಇವು ಇದರಿಂದ ಅಡ್ರೆಸ್ ಒಂದು ಕಾಗದ ಇರುತ್ತೆ ರೀ, ಅದನ್ನು ಕಳ್ಕೊಂಬಂದಾನ. ಬರೀ ಇಂಥವ ಇವನ್ ಕೆಲಸ ರೀ ಪಿಲ್ಲೆ ಅಂದಂತ್ರೂ. ಹಾಂ, ಇಂಥದ್ದಂದಿನೇ ಮಾಡ್ತಾನೆ. ಬ್ಯಾಗ್ ಅಂತರೂ ಜಿಪ್ 4 ದಿನಕ್ಕೊಮ್ಮೆ ಜಿಪ್ ಹರ್ಕೊಂಬರ್ತಾನ. ಏಯ್ ಮಕ್ಳು ಯಾಕೆ ಮುಚ್ಚಕತ್ತಿದ್ದಿ? ವಾಟರ್ ಬಾಟಲ್ ಅಂದ್ರೂ ಆಯ್ತು, ಬರೀ ಅದನ್ನು ಎತ್ತೆ ತೂರ್ತಾನಂತ್ರಿ. ಡಬ್ಬಿ ಹೊಡ್ಕೊಂಬರ್ತಾನ ಬಾಟಲ, ಅದ್ರ ಮ್ಯಾಗಿನ ಟೋಪನ್ ಹೊಡ್ಕೊಂಬರ್ತಾನ. ಮುಗೀತದು. 1-2 ಸರಿ ಹಂಗೆ ಮಾಡಿ ಯೂಸ್ ಮಾಡಿ ಒಕ್ಕಟ್ಟಿದ್ನಂದ್ರೆ ಮುಗೀತು. ಅವ್ರ ಪಪ್ಪ ಬೈದು ಮನ್ಯಾಗ ಅವು ಯಾವಾಗಾರ ಬಿಸ್ಲರಿ ಎಲ್ಲಿಗಾರ ಹೋದಾಗ ಬಂದಾಗ ತಂದು ಇರ್ತಾರೆ ನೋಡ್ರಿ. ಅವನ್ನ ತೊಗೊಂಡು ಯೂಸ್ ಮಾಡಂತೆ 4 ದಿನ ಹಾಗೆ ಕಳಿಸಿದ್ವಿ ಅವನಿಗೆ. ಈಗ ನೆಲ ವರ್ಷಿನಿ, ಅದೊಂಚೂರು ನೀರು ಜಾನ್ಲೆ ಅಂತ ಬಿಟ್ಟಿನಿ. ಅದೆಲ್ಲ ಹಳೇದಾಗೈತ್ರಿ, ಹೊಸದು ತೊಗೊಂಬರ್ತೀನಿ. ಈಗ ಆಯ್ತು ರೀ ಸಂಕ್ರಾಂತಿ, ಗಡ್ಡಿ ಚಾಲು ಆಗ್ತದಲ್ಲ. ಲೈಟ್ ಅಂತೂ ಬಾತ್ರೂಮ್ನಾಗ ಯಾವಾಗಲೂ ಟಾಯ್ಲೆಟ್ದಾಗ ಬಾತ್ರೂಮ್ದಾಗ ಯೂಸ್ ಮಾಡಿದ್ರೆ ಚಾಲು ಮಾಡೇ ಇಟ್ಟೇ ಬರ್ತಾರೆ. ಒಳ್ಳೆ ಅದನ್ನು ನಾನು ನೋಡಿ ಮತ್ತು ಅದನ್ನು ಬಂದ್ ಮಾಡ್ಬೇಕು. ಮನೆ ತಳ ನಂಗೆ ಇಟ್ಟೀನಿ ರೀ. ಬಾಂಡೆಗಳು ಎಲ್ಲ ತಿಕ್ಕೀನಿ. ನೀರಿದ್ದ ಬರೋಬರ ಆಗ್ಬಿಡ್ತಾವ್ರಿ. ನೀರ ಒಂದು ಮತ್ತು ಪ್ರಾಬ್ಲಮ್ ಆಗೈತಿ. ಬ್ಯಾರೆಲ್ಲ ತುಂಬಿ ಇಟ್ಕೊಂಡಿನಿ. ಟಾಯ್ಲೆಟ್ಗೆ
ಬಾತ್ರೂಮ್ಗೆ ಒಗ್ಯಾಣಕ್ಕೆ ಕರೆಕ್ಟ್ ಆತಾವ ನೆಲ ಒರ್ಸಕ್ಕೆ. ಬಾಂಡ್ಯಾಕ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ಬಂದು ಇಲ್ಲಿ ಇಷ್ಟೇ ಸ್ಪೇಸ್ನಾಗ ಇಟ್ಟು ತಿಕ್ಕಲು ಸ್ವಲ್ಪ ಕಠಿಣ ಆಗುತ್ತೆ ರೀ. ಹಾಗಾಗಿ ನೀರು ಬಂದಾಗ ಬರೋಬ್ಬರ ಇದು ಮಾಡಿದೆ. ಇವನ್ನೀಗ ನೋಡಿರಿ 50 ರೂಪಾಯಿಗೆ 1.5 ಕಿಲೋ ಎಳೇ ಅದಾವ ರೀ ಫ್ರೆಂಡ್ಸ್. ವಟಾಣಿ ಗಜ್ರಿ ಅಂತೂ ಮಸ್ತ್ ಅದ ನೋಡಿರಿ. ಇವು ಸೂಪರ್ ಅದಾವೆ, ಟೇಸ್ಟಿ ಆಗದವು ಗಜ್ರಿ. ಕಲರ್ ನೋಡಿರಿ ಎಷ್ಟು ಸೂಪರ್ ಅಂದ್ರೆ ಸೂಪರ್ ಅದಾವೆ. ಮತ್ತು ತೋರಿಸ್ತೀನಿ ನಿಮಗೆ ಆಮೇಲೆ. ಈಗ ಅವ್ರು ಬಂದಾರ, ದೀಪೊಂದು ಹಚ್ಬೇಕು ದೇವ್ರ ಮುಂದೆ. ಗಿಡಗಳಿಗೆ ನೀರು ಹಾಕಿದ್ರೆ ಮುಂಜಾನೆ ಹಾಕ್ಬೇಕಂತ್ರಿ, ತಂಪತ್ನಾಗ. ಮುಂಜಾನೆ ಆಗಿಲ್ಲ ಅಂದ್ರೆ ಸಾಯಂಕಾಲ ಹಾಕ್ಬೇಕಂತ್ರಿ 6 ಗಂಟೆ ಮ್ಯಾಗ. ಅಂದ್ರೆ ಗಿಡಗಳು ಚೆನ್ನಾಗಿ ಬೆಳಿತಾವಂತ ನೋಡಿದೆ ಯೂಟ್ಯೂಬ್ದಾಗ. ಸೊ ಮಾಡಬಾರ್ದು ಯಾಕೆ ಟ್ರೈ ಅಂತ ಮಾಡಾಕತ್ತೀನಿ. ಒಂದು 4 ಗಿಡಗಳು ತರಬೇಕ್ರಿ ಹೋಗಿ. ಯಾವಾಗ ಆಗುತ್ತಾ ನೋಡ್ಬೇಕು. ಬೋರಿ ನೀರು ಹಾಕಲ್ರಿ ಫ್ರೆಂಡ್ಸ್, ಕುಡಿಯೋ ನೀರು ಹಾಕ್ತೀವಿ. ಸರಕ್ಪಿಲ್ಲ ಇನ್ನೊಂಚೂರು ಮಣ್ಣು ಹಾಕ್ಬೇಕು. ಸಪೋರ್ಟ್ ಇದು ಬಾಗಕತ್ತಿದ್ದು ಗಿಡ, ಸಪೋರ್ಟಿಗೆ ಅಂತ ಕಡ್ಡಿ ಪಡ್ಡಿ ಹಾಕ್ಬೇಕು. ಸೋಲಕತ್ತೀವಿ ಅಲ್ಲೇ ಇರಲಿ. ಒಳಗೆ ಇದು ನೀರು ಹಿಡ್ಕೊಂಡು ಹೋಲ್ತು. मम्मी ते सकाळपर्यंत घट्ट होते, वरच ठेवू बरोबर आहे त्याचं जागा. सकाळपर्यंत ते सगळं घट्ट होत आहे परत. ಏನಾರ ಒಂದು ತಂದು ಹಿಂಗೆ ನಿಂದಿರ್ಸ್ಬೇಕು ಅದಕ್ಕೆ ಚಂದ ಬೆಳಿತೈತಿ. काटे लाव, काटी काटीच नाही आहे घरी, काटी नाही. ಸ್ವಲ್ಪ ಗಟ್ಟಿಗೈತ್ರಿ ಅದು ಮಣ್ಣು. ಒಂಚೂರು ನಾಳೆ ಬೆಳಿಗ್ಗೆ ಮೈ ತಕ್ಕೋತೀನಲ್ಲ ಅವಾಗ ಸ್ವಲ್ಪ ಬೆದರ್ಬೇಕು, ಮೆತ್ತಗಾಗುತ್ತೆ ನೀರು. ಸಣ್ಣ ಸಣ್ಣ ಪಾಟ್ನ್ಯಾಗ ಗಿಡಗಳು ಬೆಳೆಸೋದಂದ್ರೆ ಇದು ನೋಡಿರಿ. ಜಾಗ ಇದ್ದವರು ಬೆಳೆಸ್ರಿ ಫ್ರೆಂಡ್ಸ್. ನಿಜ ನಮ್ಗರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಅದೇ ಥರ ಇಟ್ಟಿರ್ತೀನಲ್ರಿ, ಅದ್ರ ನೀರು ಇದೇ ಇರ್ತಾವೆ ನೋಡ್ರಿ. ಕುಡಿಯೋ ನೀರು ಅಂದ್ರೆ ನಳದ ನೀರೇ ಇರ್ತಾವಲ್ಲ, ಅವು ಡೇರೆ ನೀರು ಸೋರಿರ್ತಾವಲ್ಲ ಅವನು ಸ್ವಲ್ಪ ಗಿಡಕ್ಕೆ ಹಾಕ್ತೀನಿ ನಾನು. ಚಲೋ ಬೈ ಜಗ್ಲಿಯನ್ನ ಹಾಕರಿಟ್ಟಿ ಏನು ನೀನು ಇಲ್ಲಿ ನೋಡಿ. ಉದ್ಬತ್ತಿ ಹಚ್ಚಾಡ್ರಿ, ಅದೇವ್ರ ಮುಂದೆ ದೀಪ ಹಚ್ಚಿದ್ದು ಅವು ಸ್ವಲ್ಪ ಎಣ್ಣೆ ಇದಾಗ ಇರ್ತಾವು, ಅದು ಹಂಗೆ ಐತಿ. ಅದು ಉದ್ಬತ್ತಿ ಹಚ್ಚಿ ಮೊನ್ನೆ ನಮ್ಮ ಯಜಮಾನ್ರು ಉಜ್ಜನ್ಗೆ ಹೋದಾಗ ತೊಗೊಂಬಂದಿರು ಧೂಪ ಕೋನ. ಅದು ಪುಡಿ ಇರುತ್ತಲ್ಲ ಅದನ್ನ ತೊಗೊಂಡು ಒಣ ಆದಿದ್ದಾಗ ಅದನ್ನ ತೆಗೆದು ಸೈಡಿಗೆ ಇಟ್ಟು ಒರೆಸ್ಕೋಬೇಕು. ಅದು ಚೆಲ್ಲೆ ಐತ್ರಿ, ಅದನ್ನ ಹಂಗೆ ಹೊತ್ತಾಳ. ಅದು ನೋಡಿ ಹೆಂಗೆ ಹೊಲಸಿಗೈತಿ, ಕಾಣಿಸಲಿಗೈತಿ ನಿಂಗೆ ಜಗಲಿ ಗತಿ ಆಗಿದ್ದು. ಕಲಿಬಾರ್ದು, ನಿಧಾನ ಸಿರಿ ಕಲ್ತ್ರು ನೀಟಾಗಿ ಕಲಿಬೇಕು. ನೋಡ ಜಗಲಿ ಹೆಂಗೆ ಮಾಡಿದ್ವಿ, ನಾ ಮಾಡ್ದಾಗ ಹೆಂಗಿರ್ತದೆ ಜಗಲಿ, ಹೆಂಗಿರುತ್ತೆ ನಾ ಮಾಡ್ದಾಗ. ಈ ನೀ ಏನು ಮಾಡಿದ್ವಿ, 4 ದಿನ ಮಾಡಕತ್ತಿ ಪೂಜೆ ನೀನು. ಇಲ್ರಿ ದೇವ್ರ ಮುಂದೆ ದೀಪಿಸ್ತೀನಿ. ದೀಪ ಹಚ್ಚೀನ್ರಿ, ದೀಪ ಹಚ್ಚಿನ ತುಳಸಿ ನೀರು ಹಾಕ್ತೆ, ಧೂಪ ಹಾಕ್ತೀನಿ. ಈಗ ಧೂಪ ಕೋಲ್ ಯಜಮಾನ್ ತೊಗೊಂಡು ಬಂದಾರ. ನಾನು ಯೂಸ್ ಹೇಳ್ತೇನೆ ರೀ, ಅವ್ರು ರೆಡಿಮೇಡ್ ಇದು ಹೇಳ್ತೆ ಊದ ಹಾಕಕ್ಕೆ. ಅದು ತೆಂಗಿಂದು ಥರ ಹೋಗ್ಬೇಕ್ರಿ. ಕಾಯಿ ತಂದ್ರೆ ತೆಂಗಿನ ಚಿಪ್ ಸಿಗುತ್ತೆ, ಅದು ಧೂಪ ಹಾಕಕ್ಕೆ ಬರ್ತದೆ. ಇದನ್ನ ಮಾಡಿ ಇದ್ರೊಳಗೆ ಇಡ್ಬೇಕಿಲ್ಲ, ಅದು ಇದ್ರಾಗ ಬರ್ತೈತಿ. ಇಲ್ಲಿ ಬಿದ್ರ ತಲೆ ಓಡಿಸ್ಬೇಕು ಸ್ನೇಹ. ಏನ ನಾ ಶಾಣ್ಯಾಕ್ ಅಂತಿಲ್ಲ.
की तो तब के फूल कर चुप लते ಸ್ವಲ್ಪ ಕಡ್ಲಿಬೇಳೆ ಒಡದ್ದು ಮಸಾಲ ಐತ್ರಿ ತೆಗೆದಿಟ್ಟಿದ್ದೆ. ಚಲ್ಲಿಯೋ ಆತ ಸರಿಯೋ ಹಂಗೆ ಕುಂಡಿರ್ತಾರ ನಾವು ನಿನ್ನ ತಿಪ್ಲನ ನೋಡ್ಯಪ್ಪ ಏನು ಕೊಡೋದು ಪಿಲ್ಲೆ ಕರೆನಿ ಡೀಸೆಂಟ್ ಮಾಡಿದ್ರೆ ಖಬರಾಡಂಗ ಮಾಡ್ತಿಲ್ಲ ಪಿಲ್ಲೆ ನೀನು. ಒಟ್ಟು ಚಲ್ಲದು ಉಳ್ಸೋದು ಕೆಡ್ಸೋದು ಒಟ್ಟು ಇವ್ನ ಕೆಲಸ ರೀ. ಇವ್ರ ಅಪ್ಪಂದಿದೆ ಇವಂದು ಇದೆ ನೋಡಿ ಮ್ಯಾಗಿಲ್ಲಿ. ನಿಮ್ಗೆ ಕೊಟ್ಟೈತಿಲ್ಲ, ನಿಮ್ಗೆ ಮಾಡೀನಿಲ್ಲ, ಮತ್ತು ಹಂಗೆ ಮಾಡಬಾರ್ದು. ಚಲ್ತಿದ್ದಿಲ್ಲ ಈಗನೇ ಚಲ್ತಿದ್ದಿಲ್ಲ. ಮುಂಜಾನೆ ತಲೆ ಪಟ್ಟಿದ್ದು ಇಟ್ಟಿತ್ತು ರೀ, ಮತ್ತು ಒಡದು ಇಟ್ಟಿತ್ತು ನೋಡಿರಿ. ಸ್ವಲ್ಪ ಕಪ್ಪ ಆಯ್ತು. ಹಂಚಿನಾಗ ಮಾಡೀನಿ ಒಂದು ಈಟ ಎಣ್ಣೆ ಹಾಕಿ ಎಲ್ಲಿಟ್ಟಕ್ಕೆ ಕಡೆಯಾಗಿ ಮಾಡಲಿ ಅಂತೇಳಿ ಚಹಾ ಮಾಡೀನಿ. ಬಿಸ್ಕಿಟ್ ಇಷ್ಟು ತಿಂದು ಈಗ ಅಭ್ಯಾಸ ಮಾಡ್ಕೊಂಡು ಕುಂದ್ರಿ. ಹಾಂ, ಬೆದರಿಸ್ತಾರಂತ ಅನ್ಕೋಬೇಡ್ರಿ. ನಮ್ಮ ಮಕ್ಕಳು ನಮ್ಗೆ ಪ್ರೀತಿ, ಯಾವಾಗ ಬೆದರಿಸ್ಬೇಕು ಯಾವಾಗ ಪ್ರೀತಿ ಮಾಡಬೇಕು ಗೊತ್ತಿರ್ತೈತಿ ಫ್ರೆಂಡ್ಸ. ಹಂಗಾಗಿ ಎಲ್ಲರ ಮನೆಯಾಗ ಇದ ಅಂತ ಅನ್ಕೋತೀನಿ. ಎಷ್ಟು ತಿನ್ನಾನು ಬರ್ರಿ. ಕೊಲ್ಲಾಪುರ ಸೈಡ್ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿರಿ. ನಮ್ಮ ಕಡೆಗೆ ತಾಳೆ ಸಾಮಾನು ಅಂತ ಕರೀತಾರೆ ಕರ್ನಾಟಕ ಸೈಡ. ಸೊ ಈ ಥರದ್ದು ಕೂಡ ನಿಮ್ಗೆ ಇನ್ನೇನು ಸ್ವಲ್ಪ ದಿನದೊಳಗೆ ಸ್ಟಾಕನ್ನು ರೀಸ್ಟಾಕ್ ಮಾಡಿಸ್ತೀನಿ, ಸಿಗ್ತಾವು. ಡೋಂಟ್ ವರಿ. ಭಾಳ ಜನ ಕೇಳಕತ್ತೀರಿ, ನನಗೂ ಖುಷಿ ಆಗತ್ತದ. ಯಾಕಂದ್ರೆ ತೊಗೊಂಡವ್ರು ಒಳ್ಳೆ ಬೇರೆ ಬೇರೆದವ್ರಿಗೆ ಬೇಕಾಗ್ಯಾವ್ರಿ ಅಂತ ಹೇಳಿ ತರಿಸ್ರಿ ಅಂತ ಹೇಳಕತ್ತೀರಿ. ಅದು ನನಗೆ ಖುಷಿ ಆಗತ್ತದ. ನೋಡ್ರಿ, ಕೊಲ್ಲಾಪುರ ಸಾಜ್ ಅಂತ ಹೇಳ್ತಾರೆ. ನಮ್ಮ ಪಾರು ಮಮ್ಮಿಯರು ತೊಗೊಂಡು ಬಂದಿದ್ರು, ನಾನು ಹಾಕೊಂಡಿದ್ದೆ. ಅದು 2500 ಅಂತ ಹೇಳಿದ್ರು. ಬಟ್ ಇದು ಅಷ್ಟು ರೇಟ್ ಇಲ್ಲ. ಬಟ್ ಇದು ಕೂಡ ದಿನ ಇದನ್ನ ಯಾರು ಹಾಕೊಳಂಗಿಲ್ಲ. ದಿನ ಹಾಕೊಂಡ್ರು 6 ತಿಂಗಳು ಗ್ಯಾರಂಟಿ ಇದೆ ಅಂತ ಹೇಳ್ಯಾರ. ಸೊ ಯಾವಾಗಾರ ಒಂದ್ಸರಿ ಹಾಕೊಂಡು ನೀವು ನೀಟಾಗಿ ಮೇಂಟೈನ್ ಮಾಡಿದ್ರೆ ನೀವು 10 ವರ್ಷ ಅಂತೂ ಆರಾಮಾಗಿ ಯೂಸ್ ಮಾಡಬಹುದು ಅಂತ ಹೇಳ್ಯಾರ. ಸೊ ಇಷ್ಟು ರೇಟಿಗೆ 10 ವರ್ಷ ನೋಡ್ರಿ ಫ್ರೆಂಡ್ಸ್. ನಾವು ಬಂಗಾರ ತೊಗೊಂಡ್ರು ಕೂಡ 10 ವರ್ಷ ಆದ್ಮೇಲೆ ನಮ್ಗೆ ಬೇರೆ ಡಿಸೈನ್ ಬೇಕಂತ ಅನಿಸ್ತೈತಿ. 4-5 ವರ್ಷ ಆದ್ಮೇಲೆ ಬೇರೆ ಡಿಸೈನ್ ತಗೋಬೇಕಂತ ಅನಿಸ್ತಿರ್ತೈತಿ. ಹಾಗಾಗಿ ಹಾಕೋದು ತೆಗೆದು ಮಾಡ್ತಿರ್ತೀವಿ. ಬಟ್ ಇದು ನೀವು ಹಿಂಗೆ ಯೂಸ್ ಮಾಡಿದ್ರು ಕೂಡ 10 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಚೆನ್ನಾಗೈತ್ರಿ, ನೀಟಾಗಿ ಕಾಣಿಸಕತ್ತೈತಿ. ಸೇಮ್ ಟು ಸೇಮ್ ಗೋಲ್ಡ್ನೊಳಗೆ ಯಾವ ಥರ ಇರ್ತೈತಿ ನೋಡ್ರಿ, ಅದೇ ಥರನೇ ಡಿಸೈನ್ ಐತಿ. ಚೆನ್ನಾಗಿ ಅನಿಸ್ತೈತ್ರಿ. ನನಗೂ ಈ ಥರದ್ದು ಒಂದು ತೊಗೋಬೇಕಾ, ನೆಕ್ಸ್ಟ್ ಟೈಮ್ ತೊಗೊತೀನಿ. ಸೊ ಇಲ್ಲಿ ಇದು ಏನಂದ್ರೆ ಒಳಕಲ್ ಪೂಜೆಗೆ ಅಂತ ಇಂಥ ಫಂಕ್ಷನ್ದೊಳಗೆಲ್ಲ ಮುತ್ತೈತನಕ್ಕೆ ಹೋದಾಗ ಮಾಡಿದಾಗ ಯಾವುದೇ ಒಂದು ಫಂಕ್ಷನ್ ಇದ್ರೂ ಕೂಡ ಹಾಕೋಬೋದು. ನೀಟಾಗಿ ಕಾಣಿಸ್ತೈತಿ. ಅವ್ರ ಸಿಸ್ಟರ್ಗೋಸ್ಕರ ತೊಗೊಂಬಂದಿನಿ. ಬಟ್ ಇದ್ರೊಳಗೆ ಏನೋ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಫ್ರೆಂಡ್ಸ. ಅವ್ರು ನಮ್ಮವರು ನಮ್ಮ ಕಡೆಯವ್ರು ಅಂತೇಳಿ ನಾನು ಹೋಗಿ ತೊಗೊಂಡು ಬಂದಿನಿ. ಇದು ಒಂದು ತೊಗೊಂಬಂದಿನಿ. ಆಮೇಲೆ ಇದು ನೋಡ್ರಿ ಕಿವೇನು ಕಿವೇನು ನೋಡ್ರಿ, ಜುಮ್ಕಿ ಕಾಣಕತ್ತವಿಲ್ಲ, ಮಬ್ಬು ಕಾಣತ್ತದೇನು ಇಲ್ಲಿಲ್ಲ. ಈ ಥರದ್ದು ಜುಮ್ಕಿ ನೋಡ್ರಿ, ಇದಕ್ಕೆ ಮ್ಯಾಚಿಂಗ್ ಆಗ್ತಾವು. ಹಾಗಾಗಿ ಈ ಥರದ್ದು ಜುಮ್ಕಿನ ಕೂಡ ಇದಕ್ಕೆ ತೊಗೊಂಡು ಬಂದೀವಿ. ಸಿಸ್ಟರ್ ಅವರು ಹೇಳಿದ್ರು. ಇದಕ್ಕೆ ಶಿಪ್ಪಿಂಗ್ ಚಾರ್ಜ್ ಅಷ್ಟೇ ಆ್ಯಡ್ ಮಾಡಿ ಅವ್ರಿಗೆ ಹೇಳೀನಿ. ನೆಕ್ಸ್ಟ್ ಟೈಮ ಒಂದು 100 ರೂಪಾಯಿನಾದರೂ ಲಾಭ ಇಟ್ಕೊಂಡು ಮಾಡಿದ್ರಾಯ್ತು. ಸೊ ನಮ್ಮವ್ರನ್ನ ಅಭಿಮಾನ ಅದೊಂಥರ ಬೇರೆನೇ ಇರ್ತೈತಿ. ಅವ್ರ ಪಾಪ ಭಾಳ ದಿನ ಆಯ್ತು ನನಗೆ ಅವ್ರು ಹೇಳಕತ್ತಿದ್ರು, ನನಗೂ ತರಿಸ್ಕೊಡ್ರಿ ಸಿಸ್ಟರ್ ಅಂತೇಳಿ. ಅವ್ರು ತಾಳೆ ಸರ್ನು ಹೇಳ್ಯಾರ್ರಿ. ಇನ್ನೇನು ಆರ್ಡ್ರು ಹಾಕಿನಿ, ಬರ್ತಾವೆ. ಸೊ ಈ ಥರ ಯಾರಿಗಾದ್ರೂ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ನಿಮ್ಗೆ ತರಿಸ್ಕೊಡ್ತೀನಿ. ಈಗೆಲ್ಲ ಇವಾಗ ಓಲ್ಡ್ ಇಸ್ ಗೋಲ್ಡ್ ಅನ್ನಂಗೆ ಈಗೆಲ್ಲ ಇದೇ ಟ್ರೆಂಡ್ ನಡೆದೈತೆ ನೋಡ್ರಿ. ಸಖತ್ತಂದ್ರೆ ಸಖತ್ತಾಗಿ ಕಾಣಿಸ್ತಾವ್ರಿ ಫ್ರೆಂಡ್ಸ. ನೋಡ್ರಿ, ತಾಳೆ ಸಾಮಾನು 10 ವರ್ಷ ಆರಾಮ್ ಯೂಸ್ ಮಾಡ್ಬೋದು. ಓಕೆ.
ನೋಡ್ರಿ ನಾನು ಈ ಥರದ್ದು ಯೂಸ್ ಮಾಡಕತ್ತೀನಿ. ಇದನ್ನು ಕೂಡ ಏನಾಗಿಲ್ಲ ಫ್ರೆಂಡ್ಸ್, ಆರಾಮ್ ಶಿರಿಗೆ ನಾನು ಡೈಲಿ ಯೂಸ್ ಮಾಡಕತ್ತೀನಿ. ಈ ಥರದ್ದು ತುಂಬ ಜನ ವಾಟ್ಸಪ್ ಮಾಡತ್ತೀರಿ, ನನಗೆ ಬೇಜಾರಾಕತ್ಬಿಟ್ಟೈತಿ. ಇಷ್ಟು ಜನರು ಇದನ್ನ ಕೇಳಕತ್ತಾರ, ಸ್ಟಾಕ್ ಆಗ್ಬಿಟ್ಟವಲ್ಲಪ್ಪ ದೇವ್ರೆ ಅಂತೇಳಿ ಹೇಳಿನ್ರಿ. ನಾನು ತರಿಸಿ ಕೊಡ್ತೀನಿ. ನೋಡ್ರಿ ಇದನ್ನೊಬ್ಬೊಬ್ರು ತಗೊಂಡವ್ರು ಏನಂತಾರ, ಗ್ಯಾರಂಟಿ ಎಷ್ಟು ವರ್ಷರಿ ಅಷ್ಟು ವರ್ಷರಿ ಇಷ್ಟು ವರ್ಷರಿ ಅಂತ ಹೇಳ್ತಾರ. ಒಬ್ರಂತರು ಏನಾದ್ರೂ ರೀಫಂಡ್ ಮಾಡ್ಬೇಕು ನೋಡ್ರಿ ಅಂತ ಹೇಳ್ತಾರ. ಸೊ ನಾ ಮಾಡೋದ 100-200 ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತಾ ಇರ್ತೇನೆ ರೀ. ಏನೇ ಆಗಲಕ್ಕ ಮನುಷ್ಯನ ಜೀವನನೇ ಈಗಿನ ಕಾಲದೊಳಗೆ ಗ್ಯಾರಂಟಿ ಇಲ್ಲ ಅನ್ನೋ ಟೈಮ್ದೊಳಗೆ 1.5 ಲಕ್ಷ ಗಟ್ಲೆ ಬಂಗಾರ ಆಗಕತ್ತೈತಿ. ಇಂಥವು ಯಾವಾಗಾರ ಒಂದಿನ ಹಾಕೊಂಡ್ರೆ ನೀವು ಆರಾಮ ಎಷ್ಟು ದಿನ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಈ ಥರದ್ದು ಇಷ್ಟು ಕಾಸ್ಟ್ಲಿ ತೊಗೊಂಡೇ ಅದ್ರ ರೀಫಂಡ್ ಕೊಡಂಗಿಲ್ಲ. ನೋ ರಿಟರ್ನ್, ನೋ ಎಕ್ಸ್ಚೇಂಜ್, ನೋ ರೀಫಂಡ್ ಅಂತಲೇ ಅವ್ರು ಹಾಕಿ ಇದು ಮಾಡಿಬಿಟ್ಟಾರ. ಹಾಗಾಗಿ ನಾವು ಬಂಗಾರ ತೊಗೊಂಡ್ರು ಎಷ್ಟೋ ಸರಿ ಬಂಗಾರನು ಕಪ್ಪಾಗೋ ಚಾನ್ಸಸ್ ಭಾಳ ಇರ್ತೈತಿ. ತುಂಬ ಜನ ತುಂಬ ಥರ ಚೌಕಶಿ ಮಾಡ್ತಾರ. ಸೊ ಹಾಕೋಣದ್ರಿ ಜೀವನದೊಳಗೆ ಆರಾಮಾಗಿರೋದಷ್ಟೇ. ವಟಾಣಿ ಸೊಸಿನ್ರಿ, ಕಟ್ ಮಾಡಿ ಬಟಾಟಿ ಹಾಕಿನಿ, ಉಳ್ಳಾಗಡ್ಡಿ, ಟಮಾಟಿ, ಮಸಾಲೆ, ಖಾರ ಸೂಪರ್ ಆಗೈತೆ ನೋಡ್ರಿ. ಅನ್ನದ ಜೊತೆಗೆ ಆಗಬೇಕು, ರೊಟ್ಟಿ ಪಲ್ಯ, ರೊಟ್ಟಿ ಚಪಾತಿ ಕೂಡ ಆಗಬೇಕು. ಆ ಥರ ಮಾಡೀನಿ, ಮಸ್ತ್ ಆಗೈತಿ. ನಾ ರೊಟ್ಟಿ ಕೂಡ ತಿನ್ನತ್ತೀನಿ. ಇವ್ರು ಚಪಾತಿ ಕೂಡ ಒಂದೊಂದು ಚಪಾತಿ ಉಣ್ಣಿ ಮ್ಯಾಗ ಅನ್ನ ಉಣ್ಣಕತ್ತಾರ. ಮಸ್ತ್ ಖಾರ ಆಗೈತಲ್ರಿ, ಸ್ಪೈಸಸ್ ಆಗಿ ಬಿಸಿ ಬಿಸಿಯಾಗಿ ಮಸ್ತ್ ಆಗೈತ್ರಿ. ಏನ ಅವ ನೋಡ್ರಿ, ಇವ್ರು ಕೊಡ್ಬೇಡ ಅಂದ್ರೆ ಕೊಟ್ಟು ಕುಂದಿರ್ತಾರ ಮೊಬೈಲ. ಮಕ್ಕಳಿಲ್ಲ ಅಂದ್ರೆ ಹಾಕ್ತಾನೆ ಲತ್ತಿ ನೋಡ ಹೆಂಗ ಹಾಕ್ತಾರಿ. ಅಪ್ಪು ಅಪ್ಪಾಜಿ ಬಂದ್ ಮಾಡಿಪ್ಪ. ನಿಮ್ಮ ಮನೆ ಹೇಳಿಲ್ಲ ಉಣತ್ನೇ ಮೊಬೈಲ್ ನೋಡಲ್ ಮಮ್ಮಿ ಅಂದ. ಸಾಕು ಬಂದ್ ಮಾಡಿ. ಈಗ ನೋಡ್ತಲ್ಲ ಇನ್ನ ಮಕ್ಕಳ ಅಪ್ಪ ಮಗ 2 ಮಂದಿ ಜೆರಾಕ್ಸ್ ನೋಡ್ರಿ. ಮೂಗ ಸೊಂಡಿ ಸೇಮ್ ಟು ಸೇಮ್ ಜೆರಾಕ್ಸ್. ಓಕೆ, ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತೇಳಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ. ಬಾಯ್.